ಏಂಜಲ್ ಒನ್ನಲ್ಲಿ ಬರುತ್ತೆ ನೋಡಿ ಬ್ರೋ, ನೀವು ಜೀರೋದಾನ ಬಿಡಿ, ಜೀರೋದಾನ ಬಿಟ್ಟು ಬೇರೆದರಲ್ಲಿ ಟ್ರೈ ಮಾಡಿ. ಯಾಕಂದರೆ ಜೀರೋದಾದಲ್ಲಿ ಆ ರೀತಿ ಏನೂ ಆಪ್ಷನ್ ಇಲ್ಲ. ಏಂಜಲ್ ಒನ್ನಲ್ಲಿ ಬ್ರಾಕೆಟ್ ಆರ್ಡ್ರನ್ನ ಹಾಕ್ಬೋದು. ಅದರಲ್ಲಿ ಸ್ಟಾಪ್ ಲಾಸ್, ಟಾರ್ಗೆಟ್ ಆ್ಯಂಡ್ ಎಕ್ಸಿಕ್ಯೂಷನ್ ಮೂರೂ ಇಡ್ಬೋದು. ನಿಮ್ಮದೇ ಲಿಮಿಟ್ ಪ್ರೈಸ್ಗೆ ಬೈಯಿಂಗ್ ಆಗುತ್ತೆ. ಈಗ ದನ್ ಯೂಸ್ ಮಾಡ್ತಾಯಿದ್ದೀನಿ. ದನ್ ಆ್ಯಂಡ್ ಏಂಜಲ್ ಒನ್ನಲ್ಲಿ ಇದು ಎರಡು ಆಪ್ಷನ್ ಇದೆ ಬ್ರೋ. ಒಂದು ಸ್ವಲ್ಪ ಯೂಟ್ಯೂಬ್ನಲ್ಲಿ ನೋಡಿ ಅದನ್ನ ನೋಡಿ. ಪ್ರೀಮಿಯಮ್ ಯಾವ ರೀತಿ ತುಂಬ ಜಾಸ್ತಿ ಆದಮೇಲೆ ಪ್ರೀಮಿಯಮ್ನಲ್ಲಿ ಇನ್ವಾಲ್ವ್ ಆಗೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಎಷ್ಟು ಜಾಸ್ತಿ ಆಗುತ್ತಾರಲ್ಲ ಅಷ್ಟು ಕಮ್ಮಿ ಮಾಡಿಬಿಡ್ತಾರೆ ಸಡನ್ನಾಗಿ. ಇದು ನೋಡಿ ಪ್ರೀಮಿಯಮ್ 121 95 2 ಕ್ಯಾಂಡಲ್. ಯಾಕಂದರೆ ಪ್ರೀಮಿಯಮ್ ಎರಡನ್ನು ಸೇವ್ ಮಾಡಬೇಕು ಇವರು. ಇವಾಗ 85 93 ಈಕ್ವಲ್ ಆದ್ವಲ್ಲ, ನಿಯರ್. ಸೊ ಇದೇ ರೀತಿ ಮಾಡಿ ಲಾಸ್ಟ್ ಪ್ರೀಮಿಯಮ್ನ ಏನು ಮಾಡ್ತಾರೆ, ಡಿ ಕೆ ಮಾಡಿ ಜೀರೋ ಮಾಡಿಬಿಡ್ತಾರೆ. ಯಾವುದು ಪ್ರೀಮಿಯಮ್ ತುಂಬ ಜಾಸ್ತಿ ಹೋಗಿತ್ತು ಅಂದರೆ ಅಪೋಸಿಟ್ ಸೈಡೇ ಪ್ಲ್ಯಾನಿಂಗ್ ಮಾಡಬೇಕು. ಯಾಕಂದರೆ ಎಂಡ್ ಆಫ್ ದ ಡೇ ಅದು ಎರಡು ಇಂದ ಮನಿ ಜೀರೋ ಆಗಬೇಕು. ಇವಾಗ ನೋಡಿ ಪ್ರೀಮಿಯಮ್ ಎರಡು ಸೇಮ್ ಆಗ್ತವೆ. 89 87 87ಇಂದನೂ ಮೂಮೆಂಟಮ್ ಬರ್ತದೆ. ಪಿನಲ್ಲಿ ಮೂಮೆಂಟಮ್ ಬಂತು. ಬಟ್ ಪಿನ ನಾವು ಪ್ಲ್ಯಾನಿಂಗೇ ಮಾಡಲಿಲ್ಲ. ಪ್ರೀಮಿಯಮ್ನಲ್ಲಿ ಪಿನಲ್ಲಿ ಮೂಮೆಂಟಮ್ ಬಂತಲ್ಲ ಬ್ರೋ, 60 ರೂಪೀಸಿಂದ 100 ರೂಪೀಸ್ವರೆಗೂ ಒಂದು 40 ಪಾಯಿಂಟ್ ಕವರ್ ಮಾಡ್ತದು ಪಿ. ಸ್ವಿಂಗ್ ಬ್ರೇಕ್ಔಟ್ ಮಾಡ್ತಿದ್ದು. ಇಲ್ಲಿ ಇನ್ನೂ ಮೂಮೆಂಟಮ್ ಬರೋ ಚಾನ್ಸಸ್ ಇದೆ. ಎಸ್ 103. ಇದು ಫಸ್ಟ್ ಕ್ಯಾಂಡಲ್ ಹೈ ಮೇಲೆ ಬಂದಿತ್ತಿದೆ. ಇವಾಗ ಈ ರೆಡ್ ಕ್ಯಾಂಡಲ್ ಮೇಲೆ ಬ್ರೇಕ್ಔಟ್ ಕೊಟ್ಮೇಲೆ ಮೂಮೆಂಟಮ್ ಬರುತ್ತೆ ನೋಡಿ ಯಾವ ರೀತಿ. ಮೂಮೆಂಟಮ್ ಬರ್ತಾ ಇದೆ. ವೇಟ್ ಅ ಮಿನಿಟ್ ಗೈಸ್, ಚಾರ್ಜಿಂಗ್ ಹಚ್ತೀನಿ. ಸೊ 40 ಮಿನಿಟ್ಸ್ ಮಾಡಿ ಇವತ್ತಿನ ಈ ಲೈವ್ನ ಬಂದ್ ಮಾಡ್ತೀನಿ. ಯಾಕಂದರೆ ತುಂಬ ಜನನೂ ಯಾರೂ ನೋಡ್ತಾ ಇಲ್ಲ.